ಸಂಸ್ಥೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಅರಕಲಿ ನಾರಾಯಣ ಅವರು ತಮ್ಮ ಅಗಾಧವಾದ ಕಾರ್ಯಸಾಧನಾ ಚಾತುರ್ಯದಿಂದ ಪರಿಷತ್ತಿನ ಹಲವು ಯೋಜನೆಗಳು ಸರಾಗವಾಗಿ ನಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಏನೂ ಬಂಡವಾಳ ಇಲ್ಲದೆ ಶುರು ಮಾಡಿದಂಥ ರಾಷ್ಟ್ರೋತ್ಥಾನ ಸಂಸ್ಥೆಗೆ ಬಂಡವಾಳ ಜೋಡಿಸೋದ್ರಲ್ಲಿ ಭಾಳ ದೊಡ್ಡ ಪಾತ್ರ. ಜಾಗ, ಉದಾಹರಣೆ ಜಯನಗರದ ಜಾಗ, ಒಂದು ಜಾಗ. ಆಗಿನ ಸರ್ಕಾರಗಳು ನಮ್ಗೆ ಯಾವುದೇ ರೀತಿಯ ಸಹಕಾರ ಇಲ್ಲ, ಆದರೆ ಜಾಗವನ್ನು ಕೊಡಿಸಿದಂಥ ಅನೇಕ ರೀತಿಯ ಕಾಂಟ್ರಿಬ್ಯೂಷನ್ ಅರಕಲಿ ನಾರಾಯಣ. ಅವರು ಸಂಸಾರಸ್ಥರು, ಆದರೆ ಅವರು ಸಂಸಾರಸ್ಥರು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರ್ಶ ಜೀವನ, ಬಹಳ ಸರಳ. ಅವ್ರದ್ದೊಂದು ಚಿತ್ರ ನನಗೆ ಕಣ್ಣಿಗೆ ಬರೋದು ಅಂದರೆ, ಅವರು ತುಂಬ ಸಿಂಪಲ್ಲಾಗಿ ಬಿಡೀ ಶರ್ಟು ಇನ್ಶರ್ಟ್ ಮಾಡಿಕೊಂಡು ಅವ್ರದ್ದೊಂದು ಲ್ಯಾಂಬ್ರೆಟಾ ಸ್ಕೂಟ್ರ್ ಇತ್ತು. ಆ ಸ್ಕೂಟ್ರ್ನಲ್ಲಿ ಅವರು ವಿಕ್ರಮ ಕಾರ್ಯಾಲಯಕ್ಕೆ ಮತ್ತು ಕೇಶವ ಕೃಪಾಗೆ ಬರ್ತಾಯಿದ್ರು. ಅವ್ರು ನೋಡಿದ್ರೆ, ಅವ್ರ ಜೊತೆಗೆ ಪ್ರಾರಂಭದಲ್ಲಿ ಮಾತಾಡಿದ್ರೆ ಅವರು ಏನು ವಿಶೇಷತೆ ಗೊತ್ತಾಗ್ತಿಲ್ಲ. ಅಷ್ಟೊಂದು ಸರಳವಾಗಿ, ಅಷ್ಟೊಂದು ಸಹಜವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರ ಒಂದು ಪ್ರಭಾವ ವಲಯ ಇಷ್ಟು ದೊಡ್ಡದಿತ್ತು ಮತ್ತು ಎಲ್ಲ ಸ್ತರಗಳಲ್ಲಿ ಅವ್ರ ಪ್ರಭಾವ ಇತ್ತು. ಅದು ಮಾತ್ರ ನನಗೆ ಭಾಳ ಆಶ್ಚರ್ಯ ಆಗ್ತದೆ. ಈಗ ನಮ್ಗೇನೋ ಒಂದು ಕಾರ್ಯಕ್ರಮ ತಗೊಂಡ್ವಿ ಅಥವಾ ಯಾವುದೋ ಒಂದು ಹೋರಾಟ ತಗೊಂಡ್ವಿ, ಯಾವುದೋ ಒಂದು ವಿಷಯ ತಗೊಂಡ್ವಿ, ಅದರಲ್ಲಿ ಏನೋ ತೊಂದರೆಗಳು ಬರುತ್ತೆ, ತುಂಬ ಕಷ್ಟದ ಪರಿಸ್ಥಿತಿಗಳೆಲ್ಲ ಬಂದಿದೆ. ಆವಾಗ ಅರಕಲಿಯವ್ರ ಹತ್ರ ಹೋಗಿ, ಅರಕಲಿಯವರೇ ಹೀಗಾಗಿದೆ, ಏನು ಮಾಡೋಣ ಅಂತ ಕೇಳಿದ್ರೆ ಇಷ್ಟು ಒಂದು ಸರಳವಾದಂಥ ಅದ್ಭುತವಾದ ಪರಿಹಾರಗಳನ್ನು ಕೊಡ್ತಾ ಇದ್ರು. ಅಷ್ಟೇ ಅಲ್ಲ, ನನಗೆ ಅನೇಕ ಸಂದರ್ಭದಲ್ಲಿ ನೆನಪಿದೆ, ಅವರು ಹೇಳೋರು, ಇದಕ್ಕೆ ನೀನು ಇಂಥವ್ರನ್ನ ಭೇಟಿ ಮಾಡಬೇಕು. ಅವ್ರು ಯಾರೋ ಸರ್ಕಾರದ ಕಾರ್ಯದರ್ಶಿ ಮಟ್ಟದವರು ಅಥವಾ ಸಚಿವರು ಅಥವಾ ಬಹಳ ದೊಡ್ಡ ಉದ್ಯಮಿ, ಅವ್ರ ಹೆಸರು ಮಾತ್ರ ನಾವು ಕೇಳಿರ್ತಾ ಇದ್ವಿ, ಅಷ್ಟು ದೊಡ್ಡವರು. ಆದರೆ ಅರಕಲಿಯವರು ಅವರಿಗೆ ನಾನೊಂದು ಫೋನ್ ಮಾಡಿ ಹೇಳ್ತೀನಿ, ನೀನು ಹೋಗಪ್ಪ ಅಂತ ಹೇಳೋರು. ಇಲ್ಲದೇ ಇದ್ದರೆ ಅವರು, ನನಗಂತೂ ಒಂದು ಸಂದರ್ಭ ನೆನಪಿದೆ, ಅದು ಆ್ಯಕ್ಚುಲಿ ತುರ್ತು ಪರಿಸ್ಥಿತಿಯ ಸಂದರ್ಭ. ಆವಾಗ ಸರ್ಕಾರದಲ್ಲಿದ್ದಂಥ ಒಬ್ಬ ಅತ್ಯಂತ ಪ್ರಮುಖರಿಗೆ, ಅಂದರೆ ಅವಾಗ ಅರಕಲಿಯವರು ಎಲ್ಲ ಅಂಡರ್ಗ್ರೌಂಡ್ ಆಗಿದ್ದಂಥ ಕಾಲ, ಅವರು ಒಂದು ಚೀಟಿಯನ್ನು ಕೊಟ್ಟರು. ಅದರ ಮೇಲೆ ಅರಕಲಿ ನಾರಾಯಣ ಅಂತ ಬರೆದಿತ್ತು. ಆ ಚೀಟಿ ತಗೊಂಡೋಗಿ ನಾನು ಹೊರಗಡೆ ನಿಂತಿದ್ದವರಿಗೆ ಇದು ಅವ್ರಿಗೆ ಕೊಡಬೇಕು ಅಂತ ಕೊಟ್ಟೆ. ಅವ್ರು ಮೊದಲು ನನ್ನ ನೋಡಿ ಅದೇನು ತೊಗೊಂಡು ಹೋಗೋಕ್ಕೆ ತಯಾರೇ ಇರಲಿಲ್ಲ. ಆಮೇಲೆ ಹೇಳಿದೆ, ನೋಡಿ ಅವರು ಇದನ್ನು ನೋಡಿಬಿಟ್ಟು ಅವ್ರು ಏನು ಹೇಳ್ತಾರೆ ಅಂತ ಕೇಳಿ ಆಮೇಲೆ ಹೋಗ್ತೀನಿ, ಅಲ್ಲಿವರೆಗೆ ನಾನು ಹೋಗಲ್ಲ ಅಂತ ಅಲ್ಲೇ ಕೂತೆ. ಅವರು ಗಂಟೆಗಟ್ಟಲೆ ನೋಡಿದ್ರು, ಇದೇನು ಎದ್ದು ಹೋಗಲ್ಲ ಅಂತ ಚೀಟಿ ತೊಗೊಂಡೋಗಿ ಅವ್ರಿಗೆ ಕೊಟ್ಟರು. ಚೀಟಿ ಕೊಟ್ಟು ತಕ್ಷಣದಲ್ಲೇ ನನ್ನನ್ನು ಒಳಗೆ ಕರ್ಕೊಂಡೋಗಿ ಒಳಗೆ ಕೂರಿಸಿ ಕಾಫಿ ಕೊಟ್ಟು ಅವರೇ ಸ್ವತಃ ಬಂದು ಮಾತಾಡಿದ್ರು. ನಾನು ದಿಗ್ಮೂಢನಾಗಿ ಹೋದೆ. ಅಂದರೆ ಅವರಿಗೆ ಇದ್ದಂಥ ಸಂಪರ್ಕಗಳಿದೆಯಲ್ಲ, ಅದು ಹೇಗೆ ಅವ್ರ ಮೇಲೆ ಅವರು ಅಷ್ಟೆಲ್ಲ ಪ್ರಭಾವ ಮಾಡಿರ್ತಿದ್ರು ಅಂತಂತೂ ಗೊತ್ತಾಗಲ್ಲ. ಈಗ ನಾವು ಒಂದು ಮ್ಯಾಗ್ಝೈನ್ ತರ್ತಾ ಇದ್ವಿ, ಅಂದರೆ ನಾವು ಸ್ಮೃತಿ ಸಂಚಿಕೆ, ಅದೇ ನಮಗೊಂದು ಸಂಗ್ರಹದ ದಾರಿ. ABVP ಕಾರ್ಯಕ್ರಮದಲ್ಲಿ ನಾವು ಒಂದು ಸ್ಮೃತಿ ಸಂಚಿಕೆ ತಂದರೆ ಅಡ್ವರ್ಟೈಸ್ಮೆಂಟ್ ಕಲೆಕ್ಟ್ ಮಾಡಿ ಅದರಿಂದ ಬರೋ ಹಣದಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕಲೆಕ್ಟ್ ನಾವೆಲ್ಲ ಸುತ್ತಾಡಿ ಸಾಕಾಗಿ ಆಮೇಲೆ ಅರಕಲಿಯವ್ರಿಗೆ, ನೋಡಿ ಎಲ್ಲ ಆಯಿತು, ಕವರ್ ಪೇಜ್ಗೆ ಏನು ಸಿಗ್ತಾ ಇಲ್ಲ, ನೀವು ಯಾರಿಗಾದರೂ ಹೇಳ್ತೀರಾ? ಅವ್ರೇನಿಲ್ಲ, ಟಕ್ಕಂತ ಒಂದು ಚೀಟಿಯನ್ನು ಬರ್ಕೊಟ್ರು. ಹೋಗಿ ಇಂಥ ಕಂಪ್ನಿಗೆ ಹೋಗಿ ಅಲ್ಲಿರೋ ಮ್ಯಾನೇಜಿಂಗ್ ಡೈರೆಕ್ಟ್ರಿಗೆ ಈ ಚೀಟಿಯನ್ನು ಕೊಡಿ ಅಂತ ಹೇಳಿದ್ರು. ನಾನು ಅದು ಎಲ್ಲೋ ದೂರದಲ್ಲಿ ಯಾರದೋ ಸ್ಕೂಟ್ರನ್ನ ಸಾಲವಾಗಿ ತಗೊಂಡು ಅಲ್ಲಿಗೆ ಹೋಗಿ ಅಲ್ಲಿ ದ್ವಾರಪಾಲಕನಿಗೆ ಆ ಚೀಟಿಯನ್ನು ಕೊಟ್ಟು ಅವ್ರು ಕರೆದು ಕೇಳಿದ್ರು, ಅರಕಲಿಯವರು ಹೇಳಿದ್ದಾರೆ ಅಂದರೆ ಆಯಿತು ನಾನು ಕೊಡ್ತೀನಿ. ಅವರು ನಮಗೊಂದು ಬ್ಯಾಕ್ ಕವರ್ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರು. ಅಷ್ಟು ದೊಡ್ಡ ಮೊತ್ತವನ್ನು ನಮ್ಗೆ ಯಾರಾದರೂ ಒಬ್ರು ಅಷ್ಟು ಸರಳವಾಗಿ ಕೊಟ್ಟಿದ್ದೇ ಇಲ್ಲ. ಇನ್ನೊಂದು ಘಟನೆ, ನಾನು ABVP ಫುಲ್ ಟೈಮರ್ ಆಗಿದ್ದವನು ಫುಲ್ ಟೈಮಿಂದ ಹೊರಗಡೆ ಬಂದು ನಾನೇನಾದರೂ ಸ್ವತಂತ್ರವಾಗಿ ಮಾಡಬೇಕು ಯೋಚನೆ ಮಾಡಿದೆ. ಆದರೆ ನಮಗೆ ಸ್ವಂತವಾಗಿ ಏನೋ ಮಾಡಬೇಕು ಅಂತ ಅದಕ್ಕೆ ಅರಕಲಿಯವ್ರ ಹತ್ರ ಹೋದೆ. ನಾನು ಈ ಥರ ಸ್ವತಂತ್ರವಾಗಿ ನಾನೇನಾದರೂ ಒಂದು ಉದ್ಯಮ ಅಥವಾ ಏನಾದರೂ ಮಾಡಬೇಕು, ನಿಮ್ಮ ಮಾರ್ಗದರ್ಶನ ಬೇಕು. ಅರಕಲಿಯವ್ರು ಹೇಳಿದ್ರು, ಸರಿಯಪ್ಪ, ಆದರೆ ಏನು ಮಾಡಬೇಕು ಅಂತ ಇದೆಯಾ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ಏನಾದರೂ ಐಡಿಯಾ ನೀವು ಕೊಡ್ಬೋದು ಅಂತ ಬಂದೆ. ಏನು ಅನುಭವ ಇದೆ ನೀವು? ನನಗೇನಿಲ್ಲ, ABVP ಕೆಲಸ ಮಾಡಿದ್ದೀನಿ ಬಿಟ್ಟರೆ ನನಗೆ ಬೇರೆ ಏನು ಅನುಭವ ಇಲ್ಲ. ಅಲ್ಲ, ಯಾವುದಾದ್ರೂ ಸ್ಪೆಸಿಫಿಕ್ ಫೀಲ್ಡಲ್ಲಿ ನಿಂಗೆ ಏನಾದರೂ ಗೊತ್ತಿದೆಯಾ? ಏನು ಗೊತ್ತಿಲ್ಲ. ಆಮೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರಾ ಯಾರಾದರೂ ಅಂತ ಕೇಳು. ಇಲ್ಲ, ನಮ್ಮ ತಂದೆ ಟೀಚರು, ಯಾರು ಬಿಸ್ನೆಸ್ ಮಾಡೋರು ಯಾರು? ಹೋಗ್ಲಿ, ಎಷ್ಟು ಬಂಡವಾಳ ಇನ್ವೆಸ್ಟ್ಮೆಂಟ್ ನಿನ್ನ ಹತ್ರ ಇದೆ? ಏನು, ನನ್ನ ಹತ್ರ ಏನು ಬಂಡವಾಳ ಇಲ್ಲ, ನಾನು ಓದಕ್ಕೆ ಮಾಡಿರೋದು ಎಜುಕೇಷನ್ ಲೋನ್ ಒಂದಿದೆ ಅಷ್ಟೇ ಅಂತ ಹೇಳಿದೆ. ಆಮೇಲೆ ಅರಕಲಿಯವ್ರು ಹೇಳಿದ್ರು, ನೋಡಪ್ಪ, ಈಗ ನಿನಗಿರೋ ಅಪೇಕ್ಷೆ ಚೆನ್ನಾಗಿದೆ, ಆದರೆ ನಿನ್ನ ಈ ಎಲ್ಲ ವಿಷಯಗಳನ್ನು ಕೇಳಿದ ಮೇಲೆ ನನಗೆ ಅನಿಸ್ತಿರೋದು, ನೀನು ಒಂದು ಕೆಲವು ವರ್ಷ ಯಾವುದಾದ್ರೂ ಒಂದು ಫೀಲ್ಡಲ್ಲಿ ಕೆಲಸ ಮಾಡು, ಅದರದ್ದೊಂದು ನೈಪುಣ್ಯತೆಯನ್ನು ಪಡೆದ ಮೇಲೆ ಮತ್ತು ಒಂದು ಸಂಸ್ಥೆ ಕಟ್ಟೋದು ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊ. ಅದಾದಮೇಲೆ ನೀನು ಒಂದು ಸಂಸ್ಥೆ ಕಟ್ಟೋದ್ರ ಬಗ್ಗೆ ಮಾಡಿ. ಅದುವರೆಗೆ ನೀನು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಸೇರ್ಕೊ, ಏನಾದರೂ ಒಂದು ವಿಷಯದ ಬಗ್ಗೆ ತಜ್ಞತೆಯನ್ನು ಕಲಿ, ಅದರಿಂದ ನೀನೇನಾದರೂ ಮಾಡ್ಬೋದು. ನನಗೆ ಬರೀ ಒಂದು ಆಸೆ ಇದೆ ಅಂದ ಮಾತ್ರಕ್ಕೆ ಅದರಿಂದ ಉದ್ಯಮ ಸ್ಥಾಪನೆ ಮಾಡೋಕ್ಕಾಗಲ್ಲ. ಸರಿ ಅರಕಲಿಯವರೇ ಅಂತ ಹೋದೆ. ಆಮೇಲೆ ನಾನು ಕಂಪ್ಯೂಟರ್ ವಿಷಯಕ್ಕೆ ಹೋದೆ,
ಅರ್ಕ್ಲಿ ಅವ್ರ ಹತ್ರ ಮಾತಾಡಿದ ಮೇಲೆ ಬಹುಶಃ ಆಲ್ಮೋಸ್ಟ್ ಒಂದು 10 ವರ್ಷ ಕೆಲಸ ಮಾಡಿದೆ. ಆಮೇಲೆ ಸ್ವತಂತ್ರವಾಗಿ ನಾನು ಸಾಫ್ಟ್ವೇರ್ ಕಂಪನಿ ಶುರು ಮಾಡುವಾಗಲೂ ಹೋಗಿ ಅರ್ಕ್ಲಿ ಅವ್ರ ಹತ್ರ ಹೇಳಿದೆ, ಈಗ ಭಾಳ ಚೆನ್ನಾಗಿದೆ, ಮಾಡು, ಯಶಸ್ವಿ ಆಗಲಿ. ಯಶಸ್ವಿನೂ ಆಯಿತು. ಆದರೆ ಆವಾಗ ಅರ್ಕ್ಲಿ ಅವರು ಮಾಡಿದಂಥ ಮಾರ್ಗದರ್ಶನ ಇದೆಯಲ್ಲ, ಅದು ಭಾಳ ತುಂಬ ಸಾಮಯಿಕವಾಗಿತ್ತು ಆ ಕಾಲಕ್ಕೆ. 10-12 ವರ್ಷ ಬೆನ್ನು ಮೂಳೆಯ ಕ್ಯಾನ್ಸರ್ ಆಗಿ ಮಲಗಿದಲ್ಲೇ ಅವರು ಕೆಲಸ ಮಾಡಿದ್ದಾರೆ. ಮಲಗಿದಲ್ಲೇ ಭಯಾನಕ ಕ್ಯಾನ್ಸರ್, ಸ್ಕೆಲೆಟನ್ ಮಾತ್ರ ಇತ್ತು ಸಾಯೋವರೆಗೂ. ಆದರೆ ಆ ಮನೋಸ್ಥೈರ್ಯ, ಕೆಲಸ ಮಾಡಬೇಕು.